ಸೊ ಹಲೋ ಎಲ್ಲರಿಗೂ. ಸೊ ನೀವು ಕೂಡ ಕರ್ನಾಟಕದಿಂದ ಒಬ್ಬ ಸ್ಟೂಡೆಂಟ್ ಆಗಿದ್ದಿದ್ರೆ ಮತ್ತು ನೀಟ್ ಎಕ್ಸಾಮನ್ನು ಬರೆದಿದ್ದಿದ್ರೆ, ಸೊ ಹೇಗೆ ಈ ಒಂದು ವರ್ಷದಲ್ಲಿ ಈಗ ಆಲ್ರೆಡಿ ನೀಟ್ ಎಕ್ಸಾಮ್ ಲೀಕ್ ಆಗಿದ್ದರಿಂದ ಇನ್ನೊಂದು ಬಾರಿ ರೀನೀಟ್ ಎಕ್ಸಾಮನ್ನು ಮಾಡಲಾಗಿತ್ತು. ಸೊ ಅದಾದ ಮೇಲೆ ನಮಗೆ ರಿಸಲ್ಟ್ ಬರುತ್ತೆ. ಮೋಸ್ಟ್ಲಿ ಜುಲೈದಲ್ಲಿ ರಿಸಲ್ಟ್ ನಿಮಗೆ ಬರುತ್ತೆ. ಆದರೆ ಆಪ್ಷನ್ ಎಂಟ್ರಿ ಒಂದು ದೊಡ್ಡ ತಲೆಬಿಸಿನೇ ಉಂಟು ಮಾಡಿದೆ. ಯಾಕೆ ಅಂದರೆ ತುಂಬ ಜನ ಏನಪ್ಪ ಅಂದರೆ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಶುರು ಆಗಿಬಿಟ್ಟಿದೆ, ಬಟ್ ನೀಟ್ ಸ್ಟೂಡೆಂಟ್ಸ್ ಹೇಗೆ ಆಪ್ಷನ್ ಎಂಟ್ರಿಗೆ ಎಂಟ್ರಿ ಆಗೋದು ಅಥವಾ ಆ್ಯಕ್ಚುಲಿ ಹೇಗೆ ನಾವು ಮುಂದೆ ನಮಗೆ ಮೆಡಿಕಲ್ ಸೀಟ್ ಬೇಕು ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ತುಂಬ ತಲೆಬಿಸಿ ಆಗಿರುತ್ತೆ. ನಾನು ಕೂಡ ಒಬ್ಬ ನೀಟ್ ಸ್ಟೂಡೆಂಟ್ ಆಗಿ ಇದ್ರ ಬಗ್ಗೆ ತುಂಬ ರಿಸರ್ಚನ್ನು ಮಾಡಿದ ಮೇಲೆ ನನಗೆ ಈಗ ತುಂಬ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋದಕ್ಕೆ ಬಯಸ್ತೀನಿ. ಸೊ ಈ ವಿಡಿಯೋದಿಂದ ನಿಮಗೆ ತುಂಬ ಉಪಯೋಗ ಆಗೋದಿದೆ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ತುಂಬ ಜನರಿಗೆ ಈ ಒಂದು ವಿಡಿಯೋ ತಲುಪಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಸ್ಟಾರ್ಟಿಂಗ್ ಮೊದಲನೇದಾಗಿ ಬರೋದಾದರೆ, ನಾವು ಯಾವಾಗ ಅಥವಾ ಯಾಕೆ ಆಪ್ಷನ್ ಎಂಟ್ರಿದಲ್ಲಿ ಈಗ ಎಂಟರ್ ಆಗಬೇಕು, ಆಪ್ಷನ್ ಎಂಟ್ರಿಗೆ ನಾವು ಶುರು ಮಾಡ್ಕೊಳ್ಬೇಕು. ಮೊದಲನೇದಾಗಿ ಏನು ಹೇಳೋದಂದರೆ, ಈಗ ಏನು ರೌಂಡ್ 1 ಆಫ್ ಆಪ್ಷನ್ ಎಂಟ್ರಿ ಶುರು ಆಗಿದೆ. ಈ ಸತಿ ನಮಗೆ ಪ್ರೀ ರೌಂಡ್ ಅಥವಾ ಮಾಕ್ ರೌಂಡ್ ಇರುತ್ತೆ, ಮಾಕ್ ಅಲಾಟ್ಮೆಂಟ್ ನಡೆಯುತ್ತೆ, ಬಟ್ ಪ್ರೀ ರೌಂಡ್ ಅನ್ನೋದು ಇಲ್ಲ. ಸೊ ಅದರಿಂದ ನಮಗೆ ಆಲ್ರೆಡಿ ಒಂದು ಕನ್ಫ್ಯೂಷನ್ ಹೋಗುತ್ತೆ. ಈಗ ಏನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಅದು ಫಸ್ಟ್ ರೌಂಡ್ ಆಗಿರುತ್ತೆ, ಬಟ್ ಫಸ್ಟ್ ಅವರು ಏನಪ್ಪ ಅಂದರೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಆ ಮಾಕ್ ಅಲಾಟ್ಮೆಂಟ್ ಯಾಕೆ ಅಂದರೆ ಜಸ್ಟ್ ಟು ಇವ್ಯಾಲ್ಯುವೇಟ್, ಅಂದರೆ ನಿಮ್ಮ ಒಂದು ಆಪ್ಷನ್ಗಳು ನಿಮಗೆ ಯಾವ ಕಾಲೇಜನ್ನು ಆ್ಯಕ್ಚುಲಿ ಕೊಡಬಹುದು ಅನ್ನೋ ಒಂದೇ ವಿಚಾರಕ್ಕೆ ಅದನ್ನು ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಅದರಿಂದ ನಿಮಗೆ ಯಾವುದೇ ಫೈನಲ್ ಪ್ರೊಸೀಜರ್ ಅಂತೂ ಅಲ್ಲ. ನೀವು ಡೈರೆಕ್ಟಾಗಿ ಆ ಒಂದು ಕಾಲೇಜನ್ನು ಚೂಸ್ ಮಾಡೋಕ್ಕಂತೂ ಆಗಲ್ಲ. ಸೊ ಈಗ ನಾನು ಏನು ಹೇಳೋದಂದರೆ, ನೀವು ಒಬ್ಬ ನೀಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಮೆಡಿಕಲ್ ಕಾಲೇಜಿಗೆ ಅವರು ಆಪ್ಷನ್ ಇಲ್ಲ. ಈಗ ಫಸ್ಟ್ ರೌಂಡಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಮೇಲೆ ಬರುವಂಥ ಯಾವ ಕಾಲೇಜ್ ಕೂಡ ಅವರು ಇನ್ನೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಟಿಲ್ಲ. ಯಾಕೆಂದರೆ ಇನ್ನೂ ರಿಸಲ್ಟೇ ಬಂದಿಲ್ಲ. ಸೊ ಹೀಗಿರಬೇಕಾದ್ರೆ ನಾವು ಹಾಗಾದರೆ ಇದಕ್ಕೆ ಆಪ್ಷನ್ ಎಂಟ್ರಿ ಮಾಡಬೇಕಾ, ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ ಅಂತ ಕೇಳೋದಾದರೆ, ನಿಮಗೆ ಅಕಸ್ಮಾತ್ ಈಗ ನೀಟ್ ಬರೆದಾದ್ಮೇಲೆ ಮೆಡಿಕಲ್ ಸೀಟ್ ಈ ಸತಿ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆ ವೇಳೆ ಏನಾದರೂ ಸಿಕ್ಕರೂ ಕೂಡ ನಿಮ್ಮ ಒಂದು ಕೈಯಲ್ಲಿ ಆಪ್ಷನ್ಗಳು ತುಂಬ ಇರಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಕೂಡ ಈಗ ನೀಟ್ ಎಕ್ಸಾಮ್ ಬರೆದಿದ್ದೀನಿ. ನನಗೂ ಕೂಡ ಏನಪ್ಪ ಅಂದರೆ ಮೆಡಿಕಲ್ ಕಾಲೇಜೇ ಬೇಕು ಅನ್ನೋದಿರುತ್ತೆ ತಲೆಯಲ್ಲಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಈ ಸತಿ ಏನಾಗ್ಬಿಡ್ಬೋದು, ಇನ್ಫ್ಲೇಷನ್ ಆಗ್ಬೋದು. ಇನ್ಫ್ಲೇಷನ್ ಅಂದರೆ ಏನಂದರೆ ಒಂದೇ ಬಾರಿ ಏನಪ್ಪ ಅಂದರೆ ಕಟ್ ಆಫ್ಗಳು ಇನ್ಕ್ರೀಸ್ ಆಗುವಂಥದ್ದು, ಅಥವಾ ನಮ್ಮ ರ್ಯಾಂಕ್ ಡಬಲ್ ಆಗುವಂಥದ್ದು, ನಾವು ಅಂದ್ಕೊಂಡಿರೋ ರ್ಯಾಂಕ್ಗಿಂತ ಡಬಲ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ KCETದಲ್ಲಿ ಈ ವರ್ಷ ಅದು ಆ ರೀತಿ ಆಗಿದೆ. ನಾವು 2,000 ಬರುತ್ತೆ ಅಂದ್ಕೊಂಡ್ರೆ 4,000 ಬಂದಿದೆ, 10,000 ಬರುತ್ತೆ ಅಂದ್ಕೊಂಡ್ರೆ 20,000. ಸೊ ಈ ರೀತಿ ಏನಾದರೂ ಆಗಿಬಿಟ್ರೆ ಅವಾಗ ಏನಾಗ್ಬಿಡುತ್ತೆ ಅಂದರೆ ತುಂಬ ನಾವು ಒಂದು ಅಪಾರ್ಚುನಿಟಿನ ಕಳ್ಕೊಂಡಂಗೆ ಆಗುತ್ತೆ. ಅವಾಗ ನಮಗೇನಾದರೂ ಓಕೆ ವೆಟರ್ನರಿ ಮಾಡಬೇಕಾಗಿತ್ತು ಅನಿಸಿದ್ರೆ, ಅಥವಾ ಅಗ್ರಿಕಲ್ಚರಿಗೆ ಹೋಗ್ಬೇಕಂತ ಅನಿಸಿದ್ರೆ, ಅಥವಾ ಈವನ್ ಲೆಟ್ಸೆ ಇಂಜಿನಿಯರಿಂಗ್ ಮಾಡಬೇಕಂತ ಅನಿಸಿದ್ರು ಕೂಡ ನಮ್ಮ ಹತ್ರ ಆಪ್ಷನ್ಸೇ ಇರೋದಿಲ್ಲ. ಅದಕ್ಕೋಸ್ಕರನೇ ನಾವೇನು ಮಾಡಬೇಕು ಅಂದರೆ, ಯಾಕೆ ಆಪ್ಷನ್ ಇರೋದಿಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆಂದರೆ ಫಸ್ಟ್ ರೌಂಡ್ ಏನಿದೆ ಅಲ್ಲ, ಈಗ ಅದರಲ್ಲಿ ನೀವು 100 ಕಾಲೇಜ್ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ, ನಿಮ್ಮ ಒಂದು ಸೇಫ್ಟಿಗೋಸ್ಕರ ಅಷ್ಟೇ, ಬಿಟ್ಟರೆ ನೀವೇನು ಹೋಗಲೇಬೇಕನ್ನೋದಿಲ್ಲ. ಈ ಒಂದು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ತು ಅಂದರೂ ನೀವು ಹೋಗಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಯಾಕೆ ಅಂತೇಳಿ. ಸೊ ಏನಾಗುತ್ತೆ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ನೀವು ಒಂದು ಪ್ರಯಾರಿಟಿ ಆರ್ಡರ್ ಮಾಡಿದಿರಿ ಅಂದ್ಕೊಂಡು, ಲೈಕ್ ಫಾರ್ ಎಕ್ಸಾಂಪಲ್ ವೆಟರ್ನರಿ ಕಾಲೇಜ್ಗಳನ್ನು ಹಾಕಿದ್ರಿ, ಆಮೇಲೆ ಅಗ್ರಿಕಲ್ಚರ್ ಹಾಕಿದ್ರಿ, ಆಮೇಲೆ ನರ್ಸಿಂಗ್ ಕಾಲೇಜ್ ಹಾಕಿದ್ರಿ ಅಂದ್ಕೊಳ್ಳಿ, ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳು. ಸೊ ಇದೆಲ್ಲ ಆದಮೇಲೆ ಈಗ ನಮ್ಮ ಹತ್ರ ಅಂತೂ ಮೆಡಿಕಲ್ ಕಾಲೇಜ್ಗಳ ಲಿಸ್ಟ್ ಇಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬಂತು. ಸೊ ರಿಸಲ್ಟಲ್ಲಿ ನಿಮಗೆ ಲೆಟ್ಸೆ ಅಗ್ರಿಕಲ್ಚರ್ ಕಾಲೇಜು ಸಿಕ್ತು ಅಂದ್ಕೊಳ್ಳಿ. ಹೀಗಿರಬೇಕಾದ್ರೆ ನೀವು ಅದಕ್ಕೆ ಹೋಗಬೇಕಾ? ಬೇಡ. ಯಾಕೆಂದರೆ ನಿಮ್ಗೆ ಇನ್ನೂ ರಿಸಲ್ಟ್ ಬಂದಿಲ್ಲ. ನೀಟ್ ರಿಸಲ್ಟ್ ಬಂತು ಅಂದ್ಕೊಳ್ಳಿ ಆ ಟೈಮಲ್ಲಿ, ಆವಾಗ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂದಾಗ ನೀವು ಸೆಕೆಂಡ್ ಆಪ್ಷನ್ ಅಂತ ಇರುತ್ತೆ, ಅಂದರೆ ಸೆಕೆಂಡ್ ಚಾಯ್ಸ್ ಅಂತ ಇರುತ್ತೆ. KEAದಲ್ಲಿ ಏನು ಮಾಡ್ತಾರೆ ಅಂದರೆ 4 ಚಾಯ್ಸ್ ಕೊಡ್ತಾರೆ. ಅದರಲ್ಲಿ ಸೆಕೆಂಡ್ ಚಾಯ್ಸ್ ಏನಪ್ಪ ಅಂದರೆ, ನಿಮಗೆ ಈಗ ಸಿಕ್ಕಿರೋ ಕಾಲೇಜು ಇರಲಿ, ಬಟ್ ಒಂದಿಷ್ಟು ಕಾಲೇಜನ್ನು ನಾನು ಆ್ಯಡ್ ಮಾಡಬೇಕಂತ ಇದ್ದೀನಿ, ಮೆಡಿಕಲ್ ಕಾಲೇಜ್ಗಳು ಅಥವಾ ಡೆಂಟಲ್ ಕಾಲೇಜ್ಗಳು. ಸೊ ಅವುಗಳನ್ನು ಆ್ಯಡ್ ಮಾಡಿದ ಮೇಲೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಲ್ಲಿ ನನಗೆ ಮೆಡಿಕಲ್ ಕಾಲೇಜ್ ಸಿಕ್ಕರೆ
ಅವಾಗ ನಾನು ಹೋಗ್ಬೋದು ಮೆಡಿಕಲ್ ಕಾಲೇಜಿಗೆ ಅಂತ ಅಷ್ಟೇ. ಸೊ ಇಲ್ಲಿ ನಾನು ಏನು ಹೇಳೋದಂದರೆ, ನಿಮಗೆ ಅಕಸ್ಮಾತ್ ಆ ಸೆಕೆಂಡ್ ರೌಂಡಲ್ಲಿ ಕಾಲೇಜು ಸಿಕ್ತಪ್ಪ ಅಂದ್ಕೊಳ್ಳಿ, ಅಂದರೆ ನಾನು ಮತ್ತೊಂದು ಏನು ಹೇಳ್ತೀನಿ ಅಂದರೆ, ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು ಆ್ಯಡ್ ಮಾಡೋದಕ್ಕೆ ಚಾಯ್ಸ್ ಇಲ್ಲ. ಅವರು ನಿಮಗೆ ಆ ಒಂದು ಅಬಿಲಿಟಿನ ಕೊಟ್ಟಿಲ್ಲ. ಸೆಕೆಂಡ್ ರೌಂಡಲ್ಲಿ ನೀವು ಏನೂ ಕೂಡ ಬೇರೆ ಮೆಡಿಕಲ್ ಒಂದು ಬಿಟ್ಟು, ನೀಟ್ ಕೌನ್ಸ್ಲಿಂಗ್ ಒಂದು ಬಿಟ್ಟು ಬೇರೆ ಯಾವುದೇ ಕಾಲೇಜ್ ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನೀವು ಅಂದ್ಕೊಂಡ್ರೆ ಓಕೆ, ನನಗೆ ಇಂಜಿನಿಯರಿಂಗ್ ಕಾಲೇಜು ಒಂದು ಬ್ಯಾಕಪ್ ಆಗಿ ಇಟ್ಕೊಳ್ಬೇಕಾಗಿತ್ತು, ಬಟ್ ಈಗ ಏನಪ್ಪ ಅಂದರೆ ಅದಕ್ಕೆ ಚಾನ್ಸ್ ಇರಲ್ಲ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಫಸ್ಟ್ ರೌಂಡಿಗೆ ಈಗ ಎಂಟರ್ ಆಗಿ ಒಂದಿಷ್ಟು ಕಾಲೇಜನ್ನು ಹಾಕಿಟ್ಕೊಳ್ಳಿ. ಅವಾಗ ನಿಮಗೆ ಬೇಕನ್ಸಿದ್ರೆ ಚೂಸ್ ಮಾಡ್ಬೋದು, ಇಲ್ಲ ಅಂದರೆ ಬಿಟ್ಟಾಕ್ಬಿಡ್ಬೋದು. ನಿಮಗೆ ಮೆಡಿಕಲ್ ಕಾಲೇಜ್ ಸಿಕ್ತು ಅಂದರೆ ಅವಾಗಲೂ ಕೂಡ ನಿಮಗೇನಾದರೂ ಆ ಕಾಲೇಜು ಇರಲಿ, ಬಟ್ ಲೆಟ್ಸೇ ನನಗೊಂದು ಕಿಮ್ಸ್ ಹುಬ್ಳಿ ಸಿಕ್ತು ಅಂದ್ಕೊಳ್ಳಿ. ಆ ಒಂದು ಕಿಮ್ಸ್ ಹುಬ್ಳಿ ನನಗೆ ಇರಲಿ, ಬಟ್ ನನಗೆ ಈಗ BMCRI ಬೇಕು, ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಕಿಮ್ಸ್ ಹುಬ್ಳಿನ ಹೋಲ್ಡಲ್ಲಿ ಇಡ್ತೀನಿ. ಮತ್ತು ಸೆಕೆಂಡ್ ರೌಂಡ್ ಚಾಯ್ಸು ಅಂದರೆ ಸೆಕೆಂಡ್ ಚಾಯ್ಸ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಆವಾಗ ನನಗೆ ಸಿಕ್ಕಿರೋಂಥ ಕಾಲೇಜ್ ನನಗೆ ಸೇಫಾಗಿ ಉಳಿಯುತ್ತೆ. ಬಟ್ ಮೇಲಿರೋಂಥ ಕಾಲೇಜ್ ನಾನು ಇನ್ನೂ ಹೈಯೆಸ್ಟ್ ಪ್ರಯಾರಿಟಿ ಏನಿದೆ ಅದು ನಮಗೆ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲೊಂದು ಕಂಡೀಷನ್ ಏನಿಟ್ಟಿದ್ದಾರೆ ಅಂದರೆ KEAದವರಿಂದ, ನೀವೇನು ಆ ರೀತಿ ಸೆಕೆಂಡ್ ಚಾಯ್ಸ್ ಕೊಡ್ತೀರಲ್ಲ, ಆವಾಗ ಯಾವ ಕಾಲೇಜ್ ನಿಮ್ಗೆ ಅಲಾಟ್ ಆಗಿರುತ್ತೋ ಅದರಿಂದ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಅಗ್ರಿಕಲ್ಚರ್ ಸಿಕ್ಬಿಟ್ಟಿತ್ತು, ಬಟ್ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕು. ಸೊ ಒಂದಿಷ್ಟು ಆಪ್ಷನ್ಗಳನ್ನು ತಗೊಬಂದು ಆ್ಯಡ್ ಮಾಡ್ತೀರಿ. ಸೊ ಆ ಒಂದು ಅಗ್ರಿಕಲ್ಚರ್ ಸೀಟು ಬೇಡ, ಡಿಲೀಟ್ ಮಾಡೋದು ಬೇಡ ಅಂಥೇಳಿ ಅದನ್ನು ಹೋಲ್ಡಲ್ಲಿ ಇಟ್ಟಿರ್ತೀರಿ. ಸೊ ಅದಕ್ಕೋಸ್ಕರ ಆ ಒಂದು ಅಗ್ರಿಕಲ್ಚರ್ ಕಾಲೇಜಿಗೆ ಎಷ್ಟು ಫೀಸ್ ಇತ್ತು ಅದನ್ನು ನೀವು ಕಳಿಸ್ಬೇಕಾಗತ್ತೆ KEAಗೆ. ಬಟ್ ಏನಪ್ಪ ಅಂದರೆ, ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಏನು ಕಾಯ್ದಿರ್ತೀರಲ್ಲ, ಕಾದ ಮೇಲೆ ಸಿಕ್ಕಿರುತ್ತಲ್ಲ ಮೆಡಿಕಲ್ ಕಾಲೇಜು ಇನ್ ದ ಸೆಕೆಂಡ್ ರೌಂಡ್, ಆವಾಗ ನೀವು ಈ ಒಂದು ಫೀಸ್ ಜೊತೆಗೆ ಇದೇನಿರುತ್ತೋ ಅದನ್ನು ಬಿಟ್ಟು ಹಾಕ್ಬಿಡ್ತಾರೆ. ಅವರೇನು ಈ ಒಂದು ಕಾಲೇಜನ್ನು ಬಿಟ್ಟು ಹಾಕ್ತಾರೆ, ಬಟ್ ಕೊಟ್ಟಿರೋಂಥ ಫೀಸ್ ಎಲ್ಲೂ ಹೋಗಲ್ಲ. ಆ ಫೀಸ್ ಜೊತೆಗೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ, ಒಂದು ಮೆಡಿಕಲ್ ಸೀಟಿಗೆ ಎಷ್ಟು ಬೇಕಾಗುತ್ತೋ ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಆ ಒಂದು ಅಗ್ರಿಕಲ್ಚರ್ ಫೀಸ್ ಜೊತೆಗೆ ಸೇರಿಸಿ ಇದನ್ನು ಮತ್ತೆ ನಿಮ್ಮ ಸೀಟನ್ನು ನಿಮಗೋಸ್ಕರ ಸೇಫ್ ಅಂತ ಹೇಳಿರ್ತಾರೆ. ಆ್ಯಂಡ್ ದೆನ್ ಯು ಕ್ಯಾನ್ ಚೂಸ್ ಆ್ಯಂಡ್ ಗೋ ಟು ದ್ಯಾಟ್ ಕಾಲೇಜ್, ಆರ್ ಯು ಕ್ಯಾನ್ ಆಲ್ಸೋ ಹೋಲ್ಡ್ ಇಟ್ ಅಗೇನ್ ಆ್ಯಂಡ್ ವೇಟ್ ಫಾರ್ ಸಮ್ ಅಪ್ಗ್ರೇಡೇಷನ್. ಸೊ ಅಂದರೆ ಮತ್ತೆ ಇನ್ನೂ ಉನ್ನತ ಒಂದು ಕಾಲೇಜ್ ಸಿಗೋ ರೀತಿ ನೀವು ನೋಡ್ಬೋದು. ಸೊ ಇದು ಏನಪ್ಪ ಅಂದರೆ ನಿಮ್ಮ ಟೋಟಲ್ ಪ್ಲ್ಯಾನ್ ಆಗಿರುತ್ತೆ ಈ ಒಂದು ಆಪ್ಷನ್ ಎಂಟ್ರಿದಲ್ಲಿ. ಬಟ್ ಏನು ಹೇಳ್ತೀನಿ ಅಂದರೆ, ಈ ಒಂದು ನೀವು ತುಂಬ ಚೆನ್ನಾಗಿ ರ್ಯಾಂಕ್ ತೆಗೆದಿದ್ದೀರಿ, ಈ ಒಂದು ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಡವೇ ಬೇಡ, ಆದರೂ ನಾನೇನು ಹೇಳ್ತೀನಿ ಅಂದರೆ ಆಪ್ಷನ್ಗಳನ್ನು ಕಳ್ಕೊಳ್ಬೇಡಿ. ಯಾಕೆಂದರೆ ಒಂದು ಸತಿ ಕಳ್ಕೊಂಡ್ಮೇಲೆ ಮತ್ತೆ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅದ್ರ ಬದಲಿಗೆ ಯಾಕೆ ಸುಮ್ಮನೆ ಒಂದಿಷ್ಟು ಕಾಲೇಜ್ ಇಟ್ಕೊಳ್ಬಾರ್ದು? ಸೊ ಅದು ನನ್ನ ಐಡಿಯಾ, ನೀವು ಕೂಡ ಅದೇ ರೀತಿ ಮಾಡಿ ಅಂತೀನಿ. ಸೊ ಥ್ಯಾಂಕ್ ಯು.